ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ನಾನೀಗ ಪ್ರಾರಂಭ ಮಾಡ್ತಾ ಇದ್ದೇನೆ. Now, so in today's class we will discuss about the next event. That one is advantages of seeds ಅಂತ ಹೇಳ್ತೇವೆ. So in yesterday's class we discussed about the seed structure. So types of seed, then the condition what we will call dormancy, then the monocotyledon embryo, dicotyledon embryo, then false fruits, true fruits, dry fruits, then parthenocarpic fruits, etc. ನಾವು ನಿನ್ನೆಯ ಒಂದು ತರಗತಿಯಲ್ಲಿ ಇದೆಲ್ಲ ಒಂದು ಈವೆಂಟ್ಸ್ ಅನ್ನು ನಾವು ನೋಡ್ತಾ ಹೋದ್ವಿ, ಸ್ಟೆಪ್ಸ್ ಅನ್ನ ನೋಡ್ತಾ ಹೋದ್ವಿ. ಸೀಡ್ ಸ್ಟ್ರಕ್ಚರ್ ಹೇಗಿದೆ ಇನ್ ಡೈಕಾಟಿಲಿಡನ್, ಮಾನೋಕಾಟಿಲಿಡನ್ ಅಲ್ಲಿ ಹೇಗಿದೆ, ಏನೇನು ಪಾರ್ಟ್ಸ್ ಬರುತ್ತೆ ಅದರಲ್ಲಿ, ಫಾಲ್ಸ್ ಫ್ರೂಟ್ಸ್ ಅಂದ್ರೆ ಏನು, ಹಾಗೆ ಟ್ರೂ ಫ್ರೂಟ್ಸ್ ಅಂದ್ರೆ ಏನು, ಹಾಗೆ ಡ್ರೈ ಫ್ರೂಟ್ಸ್ ಅಂದ್ರೆ ಏನು, ಹೀಗೆ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂದ್ರೆ ಏನು, ಈ ಎಲ್ಲದರ ಬಗ್ಗೆ ನಾವು ನಿನ್ನೆಯ ಒಂದು ತರಗತಿಯಲ್ಲಿ ಬ್ರೀಫ್ ಆಗಿ ನಾವು ತಿಳಿತಾ ಹೋದ್ವಿ. ಹಾಗೆ ನಾವು ಸೊ ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ನೆಕ್ಸ್ಟ್ ಸ್ಟೆಪ್. ದಟ್ ಒನ್ ಈಸ್ ದಿ ಅಡ್ವಾಂಟೇಜಸ್ ಆಫ್ ಸೀಡ್ಸ್ ಅಂತ ಕರಿತೇವೆ. ಸೊ ಇದೆಲ್ಲ ನೋಡಿದ್ವಿ. ಸೀಡ್ ನಥಿಂಗ್ ಬಟ್ ದಿ ಫೈನಲ್ ಪ್ರಾಡಕ್ಟ್, ಎಂಡ್ ಪ್ರಾಡಕ್ಟ್ ಆಫ್ ಏನಂತ ಕರಿತೇವೆ ನಾವು, ಸೆಕ್ಷುವಲ್ ರಿಪ್ರೊಡಕ್ಷನ್. ಏನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಏಂಜಿಯೋಸ್ಪರ್ಮ್ಸ್ ಅಂತ ನಾವು ಸ್ಟಡಿ ಮಾಡಿದ್ವಿ. ಈ ರಿಪ್ರೊಡಕ್ಷನ್ ಈವೆಂಟ್ಸ್ ಅಲ್ಲಿ ಕೊನೆಯ ಘಟ್ಟ, ಕೊನೆಯ ಹಂತ, ಆ ಕೊನೆಯ ಹಂತದಲ್ಲಿ ಬರುವಂತಹ ಒಂದು ಪ್ರಾಡಕ್ಟ್ ನಥಿಂಗ್ ಬಟ್ ಸೀಡ್ ಅಂತ ನಾವಲ್ಲಿ ಕರೀತೇವೆ. ಹಾಗಾದ್ರೆ ಇದು ಈ ಸೀಡ್ಸ್ ಏನಿದೆ ಏಂಜಿಯೋಸ್ಪರ್ಮ್ಸ್ ಅಲ್ಲಿ, ಸೊ ದೇ ಪ್ಲೇ ಎ ಮೇಜರ್ ರೋಲ್ ಅಂಡ್ ಆಲ್ಸೋ ದೇ ಹ್ಯಾವ್ ಸಮ್ ಬೆನಿಫಿಟ್ಸ್ ಆರ್ ಅಡ್ವಾಂಟೇಜಸ್ ಟು ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಕರಿತೇವೆ. ಇದು ಕೆಲವು ಅಡ್ವಾಂಟೇಜಸ್ ಅನ್ನು ಒಳಗೊಂಡಿದೆ ಈ ಬೀಜಗಳು, ಏನು ಸೀಡ್ಸು. ಯಾವ್ಯಾವ ಅಡ್ವಾಂಟೇಜಸ್ ಅನ್ನು ಕೊಟ್ಟಿದೆ ಈ ಒಂದು ಪ್ಲಾಂಟ್ಸ್ ಗೆ ಅಂದಾಗ ನೋಡೋಣ. ಸೊ ಲೆಟ್ ವಿ ಸ್ಟಡಿ ಒನ್ ಬೈ ಒನ್. ವಾಟ್ ಆರ್ ದೋಸ್ ಅಡ್ವಾಂಟೇಜಸ್? ಸೊ ಸೀಡ್ಸ್ ಟು ಆರ್ ಬೆನಿಫಿಟ್ಸ್ ಟು ಆರ್ ಟುವರ್ಡ್ಸ್ ಏಂಜಿಯೋಸ್ಪರ್ಮ್ಸ್ ಆರ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಕರಿತೇವೆ. ಏನು ಬೆನಿಫಿಟ್ಸ್ ಕೊಟ್ಟಿದೆ ಇದು ಹಾಗಾದ್ರೆ ಫ್ಲವರಿಂಗ್ ಪ್ಲಾಂಟ್ಸ್ ಗೆ ಅಂದಾಗ ನಾವಿಲ್ಲಿ ಆ ಅಡ್ವಾಂಟೇಜಸ್ ಅನ್ನ ನೋಡ್ತಾ ಹೋಗೋಣ. Coming to the first advantage, that is seed does not require water. So seeds are not required water for the formation, that is the developing of an embryo, then that developed into a seed ಅಂತ ಕರೀತೇವೆ. ಈ ಸೀಡ್ ಬೆಳವಣಿಗೆ ಆಗಬೇಕಾದ್ರೆ ಸೊ ದೇ ನೀಡ್ ನಾಟ್ ವಾಟರ್, ನೀರಿನ ಒಂದು ಅಂಶ ಅಲ್ಲಿ ಬೇಕಾಗಿಲ್ಲ. ಜಸ್ಟ್ ಲೈಕ್ ಇನ್ ಪಾಲಿನೇಷನ್ ಅಂಡ್ ಫರ್ಟಿಲೈಸೇಷನ್, ಆ ಪಾಲಿನೇಷನ್ ಕ್ರಿಯೆಯನ್ನು ನೋಡಿದ್ವಿ, ಟೇಕ್ಸ್ ಪ್ಲೇಸ್ ಬೈ ದಿ ಏಬಯೋಟಿಕ್ ಫ್ಯಾಕ್ಟರ್ ಲೈಕ್ ವಾಟರ್ ಅಂತ ಕರೆದ್ವಿ. ನೀರು ಕೂಡ ಪಾಲಿನೇಷನ್ ಕ್ರಿಯೆಯನ್ನ ಏನ್ ಮಾಡುತ್ತೆ, ಕೆಲವು ಸಸ್ಯಗಳಲ್ಲಿ ನಡೆಸಿಕೊಡುತ್ತೆ. ಹಾಗೆ ಈ ಒಂದು ಸೀಡ್ ಇದೆಯಲ್ಲ, ಈ ಸೀಡ್ ಡೆವಲಪ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದಕ್ಕೆ ಎಲ್ಲೂ ಕೂಡ ನೀರು ಬೇಕಾಗಿಲ್ಲ. ಸೊ ಇಟ್ ಡಸ್ ನಾಟ್ ನೀಡ್ ವಾಟರ್ ಇನ್ ದೇರ್ ಡೆವಲಪ್ಮೆಂಟಲ್ ಸ್ಟೇಜ್ ಅಂತ ಕರೀತೇವೆ. ಹಾಗೆ ಎರಡನೇ ಒಂದು ಬೆನಿಫಿಟ್ ಅಡ್ವಾಂಟೇಜ್ ಅನ್ನ ನಾವು ನೋಡ್ತಾ ಹೋದ್ರೆ, ಎರಡನೇದಾಗಿ dispersal of seeds. So that is a special type of mechanism in angiosperm seeds. ಒಂದು ಒಳ್ಳೆ ಮೆಕ್ಯಾನಿಸಮ್ ನೋಡ್ತೀವಿ ನಾವು. That is after the maturation, the mature seeds are dispersed ಅಂತ ಕರೀತೇವೆ. ಏನಾಗುತ್ತೆ ಅದು, ಬೀಜ ಪ್ರಸಾರ ಕ್ರಿಯೆ ಅಂತ ಹೇಳ್ತೀವಿ, dispersal of seeds. So ಆ ಮೆಕ್ಯಾನಿಸಮ್ ಅಲ್ಲಿ ಏನಾಗುತ್ತೆ, when those dispersed seeds, so now then they developed into a new plant in new habitats. ನೋಡಿ ಎಷ್ಟು ಚಂದ ಇದೆ ಇದು. ಇಲ್ಲೇನಾಗುತ್ತೆ, at the time of dispersing, ಬೀಜ ಪ್ರಸಾರಣ ಕ್ರಿಯೆಯಲ್ಲಿ ಆ ಬೀಜ ಏನಾಗುತ್ತೆ
ಪಕ್ಷಿಗಳಿಂದನೋ ಮತ್ಯಾವುದೋ ಏಜೆಂಟ್ ಇಂದನೋ ಏನಾಗುತ್ತೆ ಆ ಇರುವಂತಹ ಜಾಗದಿಂದ ಬಿಟ್ಟು ಏನಾಗುತ್ತೆ ಬೇರೆ ಬೇರೆ ಕಡೆಗೆ ಪ್ರಸಾರವಾಗುತ್ತೆ. ಇದನ್ನ ನಾವು ಡಿಸ್ಪರ್ಸಲ್ ಆಫ್ ಸೀಡ್ಸ್ ಅಂತ ಕರಿತೇವೆ. ಇನ್ ದಟ್ ಮೆಕ್ಯಾನಿಸಮ್ ಡಿಸ್ಪರ್ಸ್ಡ್ ಸೀಡ್ಸ್, ಪ್ರಸಾರವಾದಂತಹ ಬೀಜಗಳು ಏನಾಗುತ್ತೆ ಬೇರೆ ಬೇರೆ ಜಾಗದಲ್ಲಿ ಏನಾಗುತ್ತೆ, ಏರಿಯಾದಲ್ಲಿ ಏನಾಗುತ್ತೆ ಅದು ಪ್ರಸಾರವಾಗಿ ಅಲ್ಲಿ ಏನಾಗುತ್ತೆ ಅದು ಏನು ಬೀಜ ಏನಿದೆ ಜರ್ಮಿನೇಟ್ ಆಗುತ್ತೆ. ಜರ್ಮಿನೇಟ್ ಸೂಟಬಲ್ ಕಂಡೀಷನ್ ಸಿಕ್ಕಾಗ, ಹ್ಯುಮಿಡಿಟಿ, ವಾಟರ್, ಟೆಂಪರೇಚರ್, ಸನ್ಲೈಟ್ ಇದಿಷ್ಟು ಸಿಕ್ಕಾಗ ಏನಾಗುತ್ತೆ ಆ ಹೊಸ ಜಾಗದಲ್ಲಿ ಜರ್ಮಿನೇಟ್ ಆಗಿ ಮತ್ತೆ ಒಂದು ಹೊಸ ಸಸ್ಯವಾಗಿ ಏನಾಗುತ್ತೆ ಅದು ಅಲ್ಲಿ ಬೆಳವಣಿಗೆಯನ್ನ ಹೊಂದುತ್ತಾ ಹೋಗುತ್ತೆ. ಸೊ ಏನ್ ಕೊಡುತ್ತೆ ಎರಡನೇ ಅಡ್ವಾಂಟೇಜ್ ಅಲ್ಲಿ? ಸೊ ದಟ್ ಈಸ್ ಡಿಸ್ಪರ್ಸಲ್ ಆಫ್ ಸೀಡ್ಸ್. ದಟ್ ಮೆಕ್ಯಾನಿಸಮ್ ಕ್ರಿಯೇಟ್ an advantage. So that advantage nothing but dispersed seeds in different places. That is dispersed seeds in different places with so very well adapted in such habitats ಅಂತ ಕರೀತೇವೆ. ಒಂದು ಅಡಾಪ್ಟಿವ್ ನೇಚರ್ ಅದು ಏನಾಗುತ್ತೆ ಬೇರೆ ಬೇರೆ ಸ್ಥಳಗಳಿಗೆ ಪ್ರಸಾರವಾದಂತಹ ಬೀಜಗಳು ಆ ಹೊಸ ಜಾಗಕ್ಕೆ ಏನಾಗುತ್ತೆ ಅಡ್ಯಾಪ್ಟ್ ಆಗುತ್ತದು, ಹೊಂದಿಕೊಂಡು ಏನಾಗುತ್ತೆ ಬೆಳವಣಿಗೆಯನ್ನ ಮುಂದುವರಿಸುತ್ತೆ. ಸೊ ದಟ್ ಈಸ್ ಏನಂತ ಕರಿತೀವಿ ಸ್ಪೆಷಲ್ ಟೈಪ್ ಆಫ್ ಅಡ್ಯಾಪ್ಟಿವ್ ನೇಚರ್ ಇನ್ ಸೀಡ್ಸ್ ಅಂತ ಕರಿತೇವೆ. ಸೊ ಅನದರ್ ಅಡ್ವಾಂಟೇಜ್ ಟುವರ್ಡ್ಸ್ ದಿ ಎಂಜಿಯೋಸ್ಪರ್ಮ್ಸ್ ಆರ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಮತ್ತೊಂದು ನೋಡೋಣ. ಕಮಿಂಗ್ ಟು ದಿ ಥರ್ಡ್ ಪಾಯಿಂಟ್, ಏನಿದೆ ಏನ್ ಅಡ್ವಾಂಟೇಜ್ ಅನ್ನ ಕೊಟ್ಟಿದೆ ಇದು ಅಂದಾಗ, ಸೀಡ್ಸ್ ಹ್ಯಾವ್ ರಿಸರ್ವ್ ಫುಡ್ ಮಟೀರಿಯಲ್. ಸೊ ಐ ಟೋಲ್ಡ್ ಯು ಅರ್ಲಿಯರ್, ಸೊ ಇನ್ ಅರ್ಲಿಯರ್ ಕ್ಲಾಸ್, ಸೊ ಸೀಡ್ ಅಲ್ಲಿ ಏನಿದೆಯಪ್ಪ ಅದರಲ್ಲಿ ಅಂದಾಗ ಎಂಡೋಸ್ಪರ್ಮ್ ಅನ್ನ ನಾವು ಸ್ಟಡಿ ಮಾಡಿದ್ವಿ, ಹೌದಲ್ವಾ? ಆ ಎಂಡೋಸ್ಪರ್ಮ್ ಅಲ್ಲಿ ಏನಿರುತ್ತೆ, ಸೊ ದೋಸ್ ಸೆಲ್ಸ್ ಆಫ್ ಎಂಡೋಸ್ಪರ್ಮ್ ಕಂಟೇನ್ reserve food material. That material nourishes to the developing embryo ಅಂತ ಕರೀತೇವೆ. Sometimes that endosperm persist in the seed also. ಅಂತ ಸೀಡ್ಸ್ ಅನ್ನ ನಾವು albuminous seeds or endospermic seeds ಅಂತ ಕರೀತೀವಿ, ಹೌದಲ್ವಾ? So seeds contain reserve food material. That food material nourishes the young seedlings. ಆಗ ತಾನೇ ಚಿಗುರುವಂತಹ ಮೊಳಕೆ ಬರುವಂತಹ ಸೀಡ್ಲಿಂಗ್ಸ್ ಏನ್ ಮಾಡುತ್ತೆ ಅದು ಪೋಷಣೆಯನ್ನ ಕೊಡ್ತಾ ಹೋಗುತ್ತೆ. ಇದು ಅನದರ್ ಅಡ್ವಾಂಟೇಜ್ ಅಂತ ಕರಿತೇವೆ. ದೆನ್ ಕಮಿಂಗ್ ಟು ದಿ ಫೋರ್ತ್ ಒನ್, ನಾಲ್ಕನೇದಾಗಿ ಏನ್ ನೋಡಬಹುದು ಅಂದಾಗ, so seed covered by, very well covered by a protective layer called seed coat ಅಂತ ಕರೀತೀವಿ. ಬೀಜ ಹೊರಭಾಗದಲ್ಲಿ ಒಂದು ಹಾರ್ಡ್ ಪದರದಿಂದ ಕವಚದಿಂದ ಮಾಡಲ್ಪಟ್ಟಿದೆ. That hard coat at outer side of the seed protects the young embryo at inside. ಒಳಭಾಗದಲ್ಲಿರ್ತಕ್ಕಂತಹ ಆ ಯಂಗ್ ಎಂಬ್ರಿಯೋನ ಏನ್ ಮಾಡುತ್ತದು ರಕ್ಷಣೆಯನ್ನ ಮಾಡುತ್ತೆ. ಸೊ ದಿಸ್ ಇಸ್ ಅನದರ್ ಅಡ್ವಾಂಟೇಜ್ ಅಂತ ಕರೀತೇವೆ. ದೆನ್ ಲಾಸ್ಟ್ ಒನ್, ಸೊ ಇನ್ ಅದರ್ ವರ್ಡ್ಸ್, ಇನ್ ದ ಸೆನ್ಸ್ ಸೀಡ್ಸ್ transmits or transferred the genetic information to the new progeny. In other words, ಹಾಗಾದ್ರೆ ನಾವು ಇನ್ನೊಂದು ಅರ್ಥದಲ್ಲಿ ಬೀಜಗಳು ಪ್ರಸಾರ ಏನಿದೆ, ಈ ಬೀಜಗಳು ಮುಂದಿನ ಸಂತತಿಗೆ ಏನ್ ಮಾಡುತ್ತೆ, ಇಂದಿನ ಪೇರೆಂಟಲ್ ಕಾಂಬಿನೇಷನ್ ಅನ್ನ ಏನ್ ಮಾಡುತ್ತೆ ಟ್ರಾನ್ಸ್ಮಿಟ್ ಮಾಡುವಂತಹ ಒಂದು ಗುಣವನ್ನ ಹೊಂದಿದೆ ಅಂತ ಹೇಳ್ಬಹುದು. ಇದಿಷ್ಟು ನಾವೇನಂತ ಹೇಳ್ತೇವೆ, so these are different advantages of seeds towards flowering plants ಅಂತ ಕರೀತೇವೆ. ಇಷ್ಟು ಪಾಯಿಂಟ್ಸ್ ಕೂಡ ಒಂದ್ ರೀತಿ ಬೆನಿಫಿಟ್ಸ್ ಅನ್ನ ಕೊಡ್ತಾ ಇದೆ ಸೀಡ್ಸ್. ಯಾವುದಕ್ಕೆ? ಈ ಫ್ಲವರಿಂಗ್ ಪ್ಲಾಂಟ್ಸ್ ಗೆ. ನೋಡಿ, ಇಷ್ಟು ರೀತಿನಲ್ಲಿ ಒಂದು ಅಡ್ವಾಂಟೇಜ್ ಆಗಿದೆ, ಅದು ಬೆನಿಫಿಟ್ಸ್ ಅನ್ನ ಅದು ಕೊಡ್ತಾ ಹೋಗ್ತಾ ಇದೆ. ಸೊ ದಿಸ್ ಇಸ್ ಅ ಬ್ರೀಫ್ ಸಮ್ಮರಿ ಆಫ್ ಏನಂತ ಹೇಳ್ತೇವೆ ಅಡ್ವಾಂಟೇಜಸ್ ಆಫ್
ಸೀಡ್ಸ್ ಅಂತ ಕರಿತೇವೆ. ದೆನ್ ಸೊ ಕಮಿಂಗ್ ಟು ದಿ ನೆಕ್ಸ್ಟ್ ಒನ್ ಏನಿದೆ, ಸೊ at the dormancy condition, seed dormancy. So in yesterday class I told you dormancy, the condition that is, so dormancy nothing but prevention of seed germination. So in that time embryo enters to inactive state anta kariteve. Seed dormancy ಅಂತಂದ್ರೆ ಬೀಜ ಮೊಳಕೆ ಬರುವುದನ್ನ ತಡೆ ಹಿಡಿಯುತ್ತೆ. ಆ ರೆಸ್ಟ್ ಪೀರಿಯಡ್ ಅನ್ನ ನಾವೇನಂತ ಕರಿತೇವೆ, ಡಾರ್ಮೆನ್ಸಿ ಅಂತ ಕರಿತೀವಿ. ಇದು ಸೀಡ್ ಡಾರ್ಮೆನ್ಸಿ. ಆ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಎಂಬ್ರಿಯೋ ಒಳಗಡೆ ಎಂಬ್ರಿಯೋ ಇರುತ್ತಲ್ಲ ಅದು ಇನ್ಆಕ್ಟಿವ್ ಆಗುತ್ತೆ, ಯಾವ ಕೆಲಸವನ್ನು ಮಾಡೋದಿಲ್ಲ, ಅದು ರೆಸ್ಟ್ ಕಂಡೀಷನ್ ಅಲ್ಲಿ ಇರ್ತದೆ. ನೌ ಸೊ ದಿ ಡಾರ್ಮೆನ್ಸಿ is at one side, so very essential for the agricultural field anta kariteve, because seeds under dormancy condition ಅಲ್ಲಿ ಇದ್ದಾಗ ಏನಾಗುತ್ತೆ, so those seeds are dehydrated ಅಂತ ಕರಿತೇವೆ. ಏನಾಗಿರುತ್ತೆ, ಒಣಗಿರ್ತದೆ, ಹೌದಲ್ವಾ, ನೀರಿನ ಅಂಶ ಬಹಳ ಕಡಿಮೆ ಇರುತ್ತೆ ಆ ಸೀಡ್ಸ್ ಅಲ್ಲಿ, ಏನಾಗಿರುತ್ತೆ, ಒಣಗಿರ್ತಕ್ಕಂಥದ್ದು. ಸೊ ನಾವು they stored for some time ಅಂತ ಕರಿತೀವಿ. ಅದನ್ನ ನಾವು ಸ್ಟೋರ್ ಮಾಡ್ಕೊಳ್ಬಹುದು ಕೆಲವು ಒಂದು ದಿನಗಳವರೆಗೆ, ಸಮ್ ಟೈಮ್ ಸ್ವಲ್ಪ ಅವಧಿಯವರೆಗೆ ನಾವು ಅದನ್ನ ಸ್ಟೋರ್ ಮಾಡ್ಕೊಳ್ತಾ ಹೋಗ್ಬೋದು. ದಟ್ ಡಿಪೆಂಡ್ಸ್ ಆನ್ ದಿ ಸೀಡ್ ಡಾರ್ಮೆನ್ಸಿ ಕಂಡೀಷನ್ ಆಫ್ ಕೆಪಾಸಿಟಿ ಅಂತ ಕರಿತೇವೆ. ಹೀಗೆ ನಾವು ಸೀಡ್ಸ್ ಅನ್ನ ಏನು ಸ್ಟೋರ್ ಮಾಡ್ಕೊಳ್ತೀವಿ, ಇದೇನಾಗಿರುತ್ತೆ ನೆಕ್ಸ್ಟ್ ಅಂತಂದ್ರೆ ವೆರಿ ಯೂಸ್ಫುಲ್ ಫಾರ್ ಅಗ್ರಿಕಲ್ಚರ್ ಅಂತ ಕರಿತೇವೆ. ಸೊ ಇನ್ ಅಗ್ರಿಕಲ್ಚರ್ ಫೀಲ್ಡಿಗೆ ಬಂದಾಗ ವಿ ಕಲ್ಟಿವೇಟ್ ಫುಡ್ ಕ್ರಾಪ್ಸ್, ಸೀರಿಯಲ್ಸ್ ಇರ್ಬೋದು, ಮೇನ್ ಫುಡ್ ಕ್ರಾಪ್ಸ್ ಇರ್ಬೋದು. ಯಾಕೆ ಕಲ್ಟಿವೇಟ್ ಮಾಡ್ತೀವಿ ನಾವು ಅಂತಂದಾಗ ಫುಡ್ ಪರ್ಪಸ್ಗೆ ನಾವು ಕಲ್ಟಿವೇಟ್ ಮಾಡ್ತೇವೆ. ರಾಗಿ ಇರ್ಬೋದು, ವೀಟ್, ರೈಸ್, ಜೋವರ್ ಎಕ್ಸೆಟ್ರಾ. ಇಲ್ಲಿ ಸೀಡ್ಸ್ ಅನ್ನ ನಾವೇನ್ ಮಾಡ್ತೀವಿ, ಈಗ ಪ್ಲಾಂಟಿಂಗ್ ಮಾಡುವಾಗ ಮನೆಯಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಆ ಡ್ರೈಡ್ ಸೀಡ್ಸ್ ಏನಿದೆ ಯಾವ ಕಂಡೀಷನ್ ಅಲ್ಲಿ ಇದೆ, ಅದು ಡಾರ್ಮೆನ್ಸಿ ಕಂಡೀಷನ್ ಅಲ್ಲಿ ಇದೆ. ಅದನ್ನ ನೆಕ್ಸ್ಟ್ ಪ್ಲಾಂಟಿಂಗ್ ಮಾಡುವಾಗ ಅದಕ್ಕೆ ಸೂಕ್ತವಾಗಿರುವಂತ ತೇವಾಂಶ, ಸನ್ಲೈಟ್, ಆಕ್ಸಿಜನ್, ಟೆಂಪರೇಚರ್ ಸಿಕ್ಕಾಗ ಏನಾಗುತ್ತೆ, ಅದು ದೆನ್ ಸ್ಟಾರ್ಟ್ ಟು ಜರ್ಮಿನೇಟ್, ಮೊಳಕೆ ಬರ್ಲಿಕ್ಕೆ ಏನಾಗುತ್ತೆ, ಅದು ಪ್ರಾರಂಭವಾಗ್ತದೆ. ಸೊ ದಟ್ ಡಾರ್ಮೆನ್ಸಿ, ದಟ್ ಇಸ್ ದಿ ಕ್ರೂಷಿಯಲ್ ಇವೆಂಟ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್ when farmers stored such seeds for the next cultivation ಅಂತ ಕರಿತೇವೆ, ಫಾರ್ ಫುಡ್ ಪರ್ಪಸ್. ಆ ಒಂದು ಆಹಾರದ ಬೆಳೆಗಳನ್ನ ಆಹಾರಕ್ಕಾಗಿ ಏನ್ ಮಾಡ್ತೀವಿ, ಆಹಾರ ಉತ್ಪಾದನೆಗಾಗಿ ಏನ್ ಮಾಡ್ತೇವೆ, ನಾವು ಅದನ್ನ ಕಲ್ಟಿವೇಟ್ ಮಾಡ್ಲಿಕ್ಕೆ ಸ್ಟೋರ್ ಮಾಡ್ತಾ ಹೋಗ್ತೇವೆ. ಸೊ one of the best example for how long seed retaining that dormancy condition or capacity. ನಾವು ಇಲ್ಲಿ ಒಂದು ಗಮನಿಸಬೇಕಾಗತ್ತೆ, ಕೆಲವು ನಮಗೆ ಇರ್ತಕ್ಕಂತಹ ಒಂದು ರೆಕಾರ್ಡೆಡ್ ಏನು ಇದೆ, ಮಾಹಿತಿ ಇದೆ, ಇಲ್ಲಿ ಇನ್ಫಾರ್ಮೇಶನ್ ಇದೆ. ಇಲ್ಲಿ ಒಂದು ಆ ಡಾರ್ಮೆನ್ಸಿ ಏನಿದೆ, ಕೆಲವು ಸ್ಪೀಶೀಸ್ ಅಲ್ಲಿ ಅನೇಕ ವರ್ಷಗಳವರೆಗೆ ಸೀಡ್ಸ್ ಏನಾಗಿರುತ್ತೆ, ಆ ಡಾರ್ಮೆನ್ಸಿ ಕಂಡೀಷನ್ ಅಲ್ಲಿ ಇರುವಂತದ್ದು ರೆಕಾರ್ಡ್ ಆಗಿದೆ. ಅರ್ಥ ಆಗ್ತಿದೆಯಲ್ಲ, ರೆಕಾರ್ಡ್ ಆಗಿದೆ ಅನೇಕ ವರ್ಷಗಳವರೆಗೆ. ಸೊ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ದಿ ಲಾಂಗ್ ಪೀರಿಯಡ್ ಆಫ್ ಡಾರ್ಮೆನ್ಸಿ in some species, like recorded species, like so one is that is called lupine anta kariteve. That species discovered in Arctic tundra. Arctic tundra ಅನ್ನುವಂತ ಪ್ರದೇಶದಲ್ಲಿ ಒಂದು ಸ್ಪೀಶೀಸ್ ಅನ್ನ ಏನ್ ಮಾಡಿದ್ದಾರೆ, ಅಲ್ಲಿ ಒಂದು ಫೈಂಡ್ ಔಟ್ ಮಾಡಿದ್ದಾರೆ, ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಆ ಸ್ಪೀಶೀಸ್ ಏನಿದೆ, ಸೀಡ್ ಏನಿದೆ, ಆ ಸ್ಪೀಶೀಸ್ ಹೆಸರು ಲ್ಯೂಪೈನ್ ಅಂತ ಕರಿತೇವೆ. ಸೊ ಲ್ಯೂಪೈನ್ ನಲ್ಲಿ ಲ್ಯೂಪಿನಸ್ ಆರ್ಟಿಕಸ್ ಅಂತ ಕರಿತೇವೆ. ಸೊ ದಟ್ ಸ್ಪೀಶೀಸ್ ನೇಮ್ಡ್ ಆಸ್ ಲ್ಯೂಪಿನಸ್ ಆರ್ಟಿಕಸ್. ಸೊ ದಟ್ ವಾಸ್ ಫೌಂಡ್ ಅಟ್ ಆರ್ಟಿಕ್ tundra. So that species had a record dormancy of about 10,000 years. ಎಷ್ಟು
ವರ್ಷದ ರೆಕಾರ್ಡ್ ಇದೆ ಡಾರ್ಮೆನ್ಸಿ? 10,000 ವರ್ಷದ ರೆಕಾರ್ಡ್ ಅನ್ನ ಹೊಂದಿದೆ ಸೀಡ್ಸ್ ಡಾರ್ಮೆನ್ಸಿ ಕಂಡೀಷನ್ ಅಲ್ಲಿ ಇರುವಂತದ್ದು. ಅದನ್ನ ನಾವು ಲ್ಯೂಪಿನಸ್ ಆರ್ಟಿಕಸ್ ಅಂತ ಕರೀತೇವೆ. ಒಂದು ಸ್ಪೀಶೀಸ್, ಅದು ಆರ್ಟಿಕ್ ಟಂಡ್ರಾದಲ್ಲಿ ಅದನ್ನ ಡಿಸ್ಕವರ್ ಮಾಡಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ. ಅದನ್ನ 10,000 ವರ್ಷದವರೆಗೆ ಕಂಡೀಷನ್ ಅಲ್ಲಿ ಇರುತ್ತಂತದ್ದು. ಯಾವುದು? ಡಾರ್ಮೆನ್ಸಿ ಕಂಡೀಷನ್ ಅಲ್ಲಿ ಸೀಡ್ಸ್ that they germinate under the suitable condition. ಅದು ನೆಕ್ಸ್ಟ್ ಏನಾಗುತ್ತೆ, ಕಲ್ಟಿವೇಟ್ ಮಾಡಿದಾಗ ಜರ್ಮಿನೇಟ್ ಆಗುತ್ತೆ ಅಂಡರ್ ದಿ ಫೇವರಬಲ್ ಕಂಡೀಷನ್. ದೆನ್ ಸೆಕೆಂಡ್ ಎಕ್ಸಾಂಪಲ್ ಫಾರ್ ದಿಸ್ ಟೈಪ್, ದಟ್ ಈಸ್ ದಿ ಫಿಯೋನಿಕ್ಸ್ ಡ್ಯಾಕ್ಟಿಲಿಫೆರಾ ಅಂತ ಕರೀತೇವೆ. ಸೊ ಫಿಯೋನಿಕ್ಸ್ ಡ್ಯಾಕ್ಟಿಲಿಫೆರಾ, ಸೊ ಡಿಸ್ಕವರ್ಡ್ ಅಟ್ ಹೆರಾಲ್ಡ್ಸ್ ಪ್ಯಾಲೇಸ್ ಆಫ್ ಸೌದಿ ಅರೇಬಿಯಾ ನಿಯರ್ ಡೆಡ್ ಸಿ ಅಂತ ಹೇಳ್ತೇವೆ. ಇನ್ನೊಂದು ಸ್ಪೀಶೀಸ್ ಇದೆ, ಫಿಯೋನಿಕ್ಸ್ ಡ್ಯಾಕ್ಟಿಲಿಫೆರಾ ಅಂತ ಕರಿತೀವಿ. ಇದು ಒಂದು ಡೇಟ್ ಪಾಮ್, ಇದು ನಥಿಂಗ್ ಬಟ್ ಡೇಟ್ ಪಾಮ್ ಅಂತ ಕರಿತೀವಿ, ಖರ್ಜೂರ ಅಂತ ಹೇಳ್ತೀರಲ್ಲ, ಆ ಒಂದು ಸ್ಪೀಶೀಸ್ ಇದು. ಎಲ್ಲಿ ಇದನ್ನ ಡಿಸ್ಕವರ್ ಮಾಡಿದಾರಪ್ಪ, ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂದಾಗ ಈ ಸೌದಿ ಅರೇಬಿಯಾದ ಹತ್ರ ಇರುವಂತಹ ಡೆಡ್ ಸಿ, ಮೃತ್ಯು ಸಮುದ್ರ ಅಂತ ಕರಿತೇವೆ, ಅಲ್ಲಿ ಇದನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಇಲ್ಲಿ ಡಿಸ್ಕವರ್ ಮಾಡಿರ್ತಕ್ಕಂಥದ್ದು ಅಲ್ಲಿರುವಂತಹ ರಾಜನ ಒಂದು ಅರಮನೆಯ ಹತ್ತಿರ, ಹೆರಾಲ್ಡ್ಸ್ ಪ್ಯಾಲೇಸ್, ಕಿಂಗ್ ಹೆರಾಲ್ಡ್ಸ್ ಪ್ಯಾಲೇಸ್ ಅಂತ ಕರೀತೇವೆ. ಆ ಅರಮನೆಯ ಹತ್ತಿರ ಇದನ್ನ ಏನಾಗಿದೆ, ಇದು ಬೆಳೆದಿರ್ತಕ್ಕಂತಹ ಒಂದು ಸಸ್ಯ. ಇದರ ಒಂದು ಬೀಜಗಳು ಈ ಡಾರ್ಮೆನ್ಸಿ ಕಂಡೀಷನ್ ಅಲ್ಲಿ ಎಷ್ಟು ಲಾಂಗ್ ಟೈಮ್ ಇದೆ ಅಂದಾಗ, ಸೊ the seeds have the dormancy of about 2,000 years ಅಂತ ಕರೀತೀವಿ. 2,000 ವರ್ಷದವರೆಗೆ ಡಾರ್ಮೆನ್ಸಿಯಲ್ಲಿ ಇರುತ್ತೆ. then they germinate under the suitable or favorable condition. ನೋಡಿ, ಈ ಡಾರ್ಮೆನ್ಸಿ ಅಂತಕ್ಕಂಥದ್ದು ಹೌ ಲಾಂಗ್, ಎಷ್ಟು ಒಂದು ವಿಸ್ತಾರವಾಗಿರ್ತಕ್ಕಂಥದ್ದು, ಎಷ್ಟು ವರ್ಷಗಳವರೆಗೆ ಆ ಕೆಪಾಸಿಟಿಯನ್ನ ಉಳಿಸ್ಕೊಳ್ಳುವಂಥದ್ದು. ಒಂದು 10,000 ವರ್ಷ, ಇನ್ನೊಂದು 2,000 ವರ್ಷದವರೆಗೆ ಆ ಡಾರ್ಮೆನ್ಸಿ ಕಂಡೀಷನ್ ಅಲ್ಲಿ ನಾವು ಸೀಡ್ ಉಳ್ಕೊಳ್ಳೋದನ್ನ ನೋಡ್ತೇವೆ. ದಟ್ ಕೆಪಾಸಿಟಿ ವಂಡರ್ಫುಲ್, ಅಮೇಜಿಂಗ್ ಅಂತ ಹೇಳ್ತೀವಿ ನಾವು. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ದಿ ಲಾಂಗ್ ಡ್ಯೂರೇಷನ್ ಆಫ್ ಡಾರ್ಮೆನ್ಸಿ ಇನ್ ಸಮ್ ಸ್ಪೀಶೀಸ್ ಅಂತ ಕರೀತೇವೆ. ದೆನ್ we move on to the next one, that is apomixis ಅಂತ ಕರೀತೀವಿ. apomixis. So apomixis is a condition. ಏನಿದು? ಒಂದು ಕಂಡೀಷನ್. ಸೊ ಏನಂತ ಹೇಳ್ಬೋದಾದ್ರೆ, in age, so in some species of Asteraceae and grasses, so the plants produce seeds without fertilization. apomixis is a condition. ಒಂದು ಕಂಡೀಷನ್, ಅದು ಒಂದು ವ್ಯವಸ್ಥೆ. ಏನಾಗಿದೆ ಇಲ್ಲಿ ಅಂದಾಗ, ಕೆಲವು ಸ್ಪೀಶೀಸ್ ಅಲ್ಲಿ ಸಸ್ಯ ನೇರವಾಗಿ ಬೀಜಗಳನ್ನ ಏನ್ ಮಾಡುತ್ತೆ, ಅದು ಉತ್ಪತ್ತಿ ಮಾಡುತ್ತೆ. ಫರ್ಟಿಲೈಸೇಷನ್ ಈವೆಂಟ್ ಇಲ್ಲದೇನೆ ನೇರವಾಗಿ ಏನ್ ಮಾಡುತ್ತೆ, ಬೀಜಗಳನ್ನ ಅದು ಉತ್ಪತ್ತಿ ಮಾಡುತ್ತೆ. ಎಲ್ಲಿ ನೋಡ್ತೀವಿ ಅಪೋಮಿಕ್ಸಿಸ್ ಕಂಡೀಷನ್ ಅನ್ನ ಅಂದಾಗ, ಸೊ ಸಮ್ ಸ್ಪೀಶೀಸ್ ಲೈಕ್ ಗ್ರಾಸಸ್ ಅಂಡ್ ಆಸ್ಟರೇಸಿ ಫ್ಯಾಮಿಲಿಯಲ್ಲಿ ಬರುತ್ತೆ. ಇದೊಂದು ಆಸ್ಟರೇಸಿ ಅಂತ ಕರೀತೀವಿ. ನಂಬರ್ ಆಫ್ ಫ್ಯಾಮಿಲೀಸ್ ಆರ್. ಸೊ ಇಲ್ಲಿ ಏನಾಗುತ್ತೆ, ಆಸ್ಟರೇಸಿ ಫ್ಯಾಮಿಲಿನಲ್ಲಿ ಸೊನಾನೇಸಿ ಅಂತ ನೀವು ಲಾಸ್ಟ್ ಇಯರ್ ಓದಿದಿರಾ, ಲಿಲಿಯೇಸಿ ಅಂತ ಓದಿದಿರಾ, ಹೌದಲ್ವಾ? ಹಾಗೆ ಆಸ್ಟರೇಸಿ ಎನ್ನುವಂತಹ ಒಂದು ಫ್ಯಾಮಿಲಿ, ಒನ್ ಆಫ್ ದಿ ಫ್ಯಾಮಿಲಿ. ಹಾಗೆ ಗ್ರಾಸಸ್ ಅಲ್ಲಿ ನಾವು ಈ ಕಂಡೀಷನ್ ನೋಡ್ತೀವಿ. ಪ್ಲಾಂಟ್ಸ್ ಏನ್ ಮಾಡ್ಬಿಡುತ್ತೆ, ನೇರವಾಗಿ ಏನಾಗುತ್ತೆ, ಒಳಗಡೆ ಬೆಳವಣಿಗೆ ಒಂದು ನೇರವಾಗಿ ಸೀಡ್ಸ್ ಅನ್ನ ಕೊಟ್ಬಿಡತ್ತೆ, ಬೀಜಗಳನ್ನ. ಅಲ್ಲಿ ಫರ್ಟಿಲೈಸೇಷನ್ ಈವೆಂಟ್ ನಡೆಯೋದಿಲ್ಲ, ವಿತೌಟ್ ಫರ್ಟಿಲೈಸೇಷನ್ such seeds. So that condition is called as apomixis. Such seeds are called seeds. ನಾವು ಏನಂತ ಕರಿತೀವಪ್ಪ ಅಂತಂದ್ರೆ apomictic seeds ಅಂತ ಕರಿತೇವೆ. apomictic seeds ಅಂತ ಕರಿತೇವೆ. So this condition is very useful in crop, so ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೇವೆ. ಏನು ನಾವು ಬೀಜಗಳನ್ನ ಸಂಸ್ಕರಣೆ ಮಾಡ್ತೀವಲ್ಲ, ಸೊ ಅಂತಹ ಘಟಕಗಳಲ್ಲಿ, ಇಂಪ್ರೂವ್ ಮಾಡ್ತಕ್ಕಂಥ ಘಟಕಗಳಲ್ಲಿ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ ಈ ಒಂದು ಅಪೋಮಿಕ್ಟಿಕ್ ಸೀಡ್ ಅಥವಾ ಕಂಡೀಷನ್, ಅಪೋಮಿಕ್ಸಿಸ್ ಅಂತ ಕರಿತೇವೆ. ಸೊ ದಿ ನೆಕ್ಸ್ಟ್ ಒನ್ ಈಸ್ ಪಾಲಿಎಂಬ್ರಿಯಾನಿಕ್.
ಎಂಬ್ರಿಯಾನಿ ಅಂತ ಕರಿತೇವೆ. ಪಾಲಿ ಮೀನ್ಸ್ ಮೆನಿ, ಎಂಬ್ರಿಯಾನಿ ಎಂಬ್ರಿಯೋಸ್ ಅಂತ ಕರಿತೇವೆ. ಸೊ ವಾಟ್ ಇಸ್ ದಟ್ ಕಂಡೀಷನ್? ಪಾಲಿ ಎಂಬ್ರಿಯಾನಿ. ಯಾ, polyembryony. So in some citraceae family plants, so some species of citraceae family. ಏನು ಸಿಟ್ರೇಸಿ ಅಂದ್ರೆ ಸಿಟ್ರಿಕ್ ಆಸಿಡ್ ಹೊಂದಿರುವಂಥದ್ದು. ಲೆಮನ್ ಅನ್ನ ನೋಡಿದ್ದೀರಾ ನೀವು ಅಲ್ವಾ? ಹುಳಿ ಹುಳಿಯಾಗಿರುತ್ತೆ, ಸಿಟ್ರಿಕ್ ಆಸಿಡ್ ಇರುತ್ತೆ. ಒಂದು ಹನಿ ಕೆಳಗಡೆ ಬಿತ್ತು ಅಂತಂದ್ರೆ ಅಲ್ಲಿ ಏನಾಗಿರುತ್ತೆ, ಒಂದು ರೀತಿ ಬರ್ನ್ ಆಗಿರೋ ತರ ಕಾಣಿಸುತ್ತೆ, ಸುಟ್ಟ ಹಾಗೆ ಕಾಣುತ್ತೆ. ಸೊ ಸಿಟ್ರಿಕ್ ಆಸಿಡ್ ಇರುತ್ತೆ ಅದರಲ್ಲಿ. ಲೆಮನ್ ಇರ್ಬೋದು, ಆರೆಂಜ್, ಸ್ವೀಟ್ ಲೈಮ್, ಮೂಸಂಬಿ ಇವನ್ನೆಲ್ಲ ನೀವು ನೋಡಿದ್ದೀರಾ, ತಿಂದು ಇದ್ದೀರಾ ಆ ಹಣ್ಣುಗಳನ್ನ. ಈ ಫ್ಯಾಮಿಲಿ ಇವೆಲ್ಲವೂ ಯಾವುದಕ್ಕೆ ಸೇರ್ಕೊಳ್ಳುತ್ತೆ? ಬಿಲಾಂಗ್ಸ್ ಟು ದಿ ಫ್ಯಾಮಿಲಿ ದಟ್ ಈಸ್ ಸಿಟ್ರೇಸಿ ಅಂತ ಕರಿತೇವೆ. ಈ ಫ್ಯಾಮಿಲಿನಲ್ಲಿ ಏನಾಗುತ್ತೆ ಸ್ಪೀಶೀಸ್ ಅಲ್ಲಿ ಈ ಕಂಡೀಷನ್ ಅನ್ನ ನಾವು ನೋಡ್ತೀವಿ, ಪಾಲಿ ಎಂಬ್ರಿಯಾನಿ. ಸೊ ವಾಟ್ ಇಸ್ ದಿ ಮೀನಿಂಗ್ ಆಫ್ ಪಾಲಿ ಎಂಬ್ರಿಯಾನಿ? ಸೊ ಹಿಯರ್ ಇನ್ ದೋಸ್ ಸ್ಪೀಶೀಸ್ ದಿ ನ್ಯೂಸೆಲಸ್ ಪಾರ್ಟ್ ಆಫ್ ದಿ ಓವ್ಯೂಲ್, ನಾನು ಓವ್ಯೂಲ್ ಮಾಡಿದಾಗ ಹೇಳಿದ್ದೆ ಔಟರ್ ಇಂಟೆಗ್ಯುಮೆಂಟ್, ಇನ್ನರ್ ಇಂಟೆಗ್ಯುಮೆಂಟ್, ದೆನ್ ನ್ಯೂಸೆಲಸ್, ದೆನ್ ಎಂಬ್ರಿಯೋ ಸ್ಯಾಕ್ ಅಂತ ಕರಿತೀವಿ. ಸೊ ನ್ಯೂಸೆಲಸ್ ಪಾರ್ಟ್, ಸೊ ದಟ್ ಒನ್ ಈಸ್ surrounded near the embryo sac ಅಂತ ಕರೀತೇವೆ. Here in these species the nucellus cells divides rapidly and give rise number of small embryos. ಏನಾಗುತ್ತೆ ಇಲ್ಲಿ ಈ ನ್ಯೂಸೆಲಸ್ ಸೆಲ್ಸ್ ಇದೆಯಲ್ಲ, ಇದೇನಾಗುತ್ತೆ ಅನೇಕ ವಿಭಜನೆಗೆ ಒಂದು ಬಿಟ್ಟು ಸಣ್ಣ 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 ಯೂನಿಟ್ಗಳನ್ನು ಕೊಡುತ್ತೆ. ದೋಸ್ ಯೂನಿಟ್ಸ್ ನಥಿಂಗ್ ಬಟ್ ಸ್ಮಾಲ್ ಎಂಬ್ರಿಯೋಸ್ ಸರೌಂಡೆಡ್ ಅಟ್ ಎಂಬ್ರಿಯೋ ಸ್ಯಾಕ್ ಅಂತ ಕರಿತೇವೆ. ಸೊ ಈ ಸಣ್ಣ ಸಣ್ಣ ಎಂಬ್ರಿಯೋಗಳು ನಮ್ಗೆ ಹೇಗೆ ಕಾಣಿಸುತ್ತೆ ಅಂದಾಗ, ನೋಡಿದಾಗ ವ್ಯೂವಲ್ಲಿ ನೋಡಿದಾಗ ನಮ್ಗೆ ಹೇಗೆ ಕಾಣಿಸುತ್ತಿದ್ದು ಅಂತಂದಾಗ, ಅನೇಕ ಎಂಬ್ರಿಯೋ ಸಣ್ಣ ಸಣ್ಣ ಯೂನಿಟ್ಗಳು ಸೇರಿ ಒಂದು ಕಡೆ ಹೇಗೆ ಕಾಣುತ್ತೋ ಆ ರೀತಿ ಕಾಣಿಸುತ್ತೆ. ಸೊ ಸಚ್ ಎ ಕಂಡೀಷನ್ is called polyembryony. It means, so each ovule, nothing but single ovule, has more than 2 embryos. ಒಳಗಡೆ ನೋಡ್ರಿ ಅನೇಕ ಎಂಬ್ರಿಯೋ ಆಗಿದೆ. That is due to the division of the nucellar cells ಅಂತ ಕರಿತೇವೆ. So each ovule has number of embryos. Such a condition is termed as polyembryony. Poly means many, embryo, that is many embryos inside the ovule. So that is polyembryony. ಏನು ಎಕ್ಸಾಂಪಲ್ ಕೊಡೋಣ ಇದಕ್ಕೆ ಅಂದಾಗ, ಎಕ್ಸಾಂಪಲ್ ಫಾರ್ ದಿಸ್ ಕಂಡೀಷನ್ ಆರೆಂಜ್, ದೆನ್ ಲೆಮನ್, ನಿಂಬೆ ಹಣ್ಣು. ನೀವು ಕಟ್ ಮಾಡಿ ನೋಡಿ ಅನೇಕ ಬೀಜಗಳಿದೆ ಅಲ್ವಾ? ಒಂದೊಂದು ಬೀಜನ ನೀವು ಓಪನ್ ಮಾಡಿ ಸ್ಕ್ವೀಸ್ ಮಾಡಿ ನೋಡಿದ್ರೆ ಅಷ್ಟು ಮೈನ್ಯೂಟ್ ಆಗಿರ್ತಕ್ಕಂಥ ನಂಬರ್ಸ್ ಆಫ್ ಯೂನಿಟ್ಸ್ ಅನ್ನು ನಾವು ನೋಡ್ತೇವೆ. ಆ ನಂಬರ್ ಆಫ್ ಯೂನಿಟ್ಸ್ ಏನು? ನಥಿಂಗ್ ಬಟ್ ಈಚ್ ಯೂನಿಟ್ ನಥಿಂಗ್ ಬಟ್ ಎ ಸ್ಮಾಲ್ ಎಂಬ್ರಿಯೋ ಅಂತ ಕರಿತೇವೆ. ಇದಿಷ್ಟು ದಟ್ ಈಸ್ ಅಪೋಮಿಕ್ಸಿಸ್ ಅಂಡ್ ಪಾಲಿಎಂಬ್ರಿಯಾನಿ. ಸೊ ಇನ್ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್, so farmers improved hybrid varieties or cross breed ಅಂತ ಕರೀತೇವೆ. ನಾವು ಮೊನ್ನೆ ಪಾಲಿನೇಷನ್ ಕ್ರಾಸ್ ಪಾಲಿನೇಷನ್ ಅಲ್ಲಿ ಹೇಳ್ತಾ ಹೋದ್ವಿ. ಕ್ರಾಸ್ ಪಾಲಿನೇಷನ್ ಯಾಕೆ ಅವಶ್ಯಕವಾಗಿರ್ತಕ್ಕಂಥದ್ದು ಅಂದಾಗ, ಸೊ ದಟ್ ಕ್ಯಾನ್ ಬಿ ಪ್ರೊಡ್ಯೂಸ್ ಎ ನ್ಯೂ ವೆರೈಟಿ ಆರ್ ಹೈಬ್ರಿಡ್ ಅಂತ ಕರೀತೇವೆ. ಕ್ರಾಸ್ ಪಾಲಿನೇಷನ್ ಇಂದ ನಾವು ಹೈಬ್ರಿಡ್ ವೆರೈಟಿಯನ್ನ, ನ್ಯೂ ವೆರೈಟಿಯನ್ನ ಏನ್ ಮಾಡಬಹುದು, ನಾವಲ್ಲಿ ಪ್ರೊಡ್ಯೂಸ್ ಮಾಡಬಹುದು. ಸೊ ಇನ್ ಟುಡೇ ರೀಸೆಂಟ್ಲಿ ಫಾರ್ಮರ್ಸ್ ಸೆಲೆಕ್ಟ್ ಹೈಬ್ರಿಡ್ ಸೀಡ್ಸ್ ಫಾರ್ ಕಲ್ಟಿವೇಶನ್. ಇವಾಗ ಇತ್ತೀಚೆಗೆ ಏನಾಗಿದೆ, ಫಾರ್ಮರ್ಸ್ ಹೈಬ್ರಿಡ್ ಸೀಡ್ಸ್ ಅನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ನೀವು ನೋಡಿರ್ಬೋದು, ಮೇಸ್ ತಗೊಳ್ಳಿ, ಜಾವರ್ ಅನ್ನು ತಗೊಳ್ಳಿ, ಸೊ ಯಾವ ಫುಡ್ ಕ್ರಾಪ್ ಅನ್ನು ತಗೊಂಡ್ರು ಹೈಬ್ರಿಡ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ, ಹೈಬ್ರಿಡ್ ಸೀಡ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಯಾಕೆ ಹೈಬ್ರಿಡ್ ಸೀಡ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂದಾಗ, ಸೊ ದಿ ಕ್ರಾಸ್ ಬ್ರೀಡ್ ಆರ್ ಹೈಬ್ರಿಡ್ ಸೀಡ್ಸ್ ಹ್ಯಾವ್ ದಿ ಹೈ ಪ್ರೊಡಕ್ಟಿವಿಟಿ ಕೆಪಾಸಿಟಿ, ತುಂಬಾ ಉತ್ಪಾದಿಸುವಂತಹ ಶಕ್ತಿಯನ್ನ ಹೊಂದಿದೆ. ಯಾವುದದು? ಹೈಬ್ರಿಡ್ ವೆರೈಟೀಸ್ ಅಥವಾ ಹೈಬ್ರಿಡ್ ಸೀಡ್ಸ್. ಹೆಚ್ಚು ಹೆಚ್ಚು ಉತ್ಪಾದನೆ ಕೊಡುವಂತಹ
ಅಡ್ವಾಂಟೇಜ್ ಏನಪ್ಪ ಇದರಲ್ಲಿ ಅಂದಾಗ, ಸೊ ದೀಸ್ ಹೈಬ್ರಿಡ್ ಸೀಡ್ಸ್ ಪ್ರೊಡ್ಯೂಸ್ಡ್ ಎವ್ರಿ ಇಯರ್. ಆದ್ರೆ ಇದನ್ನ ಏನ್ ಮಾಡ್ಬೇಕು, ಪ್ರತಿ ವರ್ಷ ನಾವು ನಾಟಿ ಮಾಡ್ಬೇಕು ಅಂದಾಗ ಪ್ರತಿ ವರ್ಷ ನಾವೇನ್ ಮಾಡ್ಬೇಕು, ಅದನ್ನ ನಾವು ಪ್ರತಿ ವರ್ಷ ಉತ್ಪಾದಿಸಬೇಕಾಗ್ತದೆ ಹೈಬ್ರಿಡ್ ವೆರೈಟೀಸ್ ಅನ್ನ. ಯಾಕೆ ಅಂದಾಗ, ನೀವೇನಾದ್ರೂ ಸ್ಟೋರ್ ಮಾಡಿ ಇಟ್ಟಿರ್ತೀರಾ, ಅದನ್ನ ಸ್ಟಾಕ್ ಮಾಡಿ ಇಡ್ತೀರಾ ಅಂದಾಗ they lost the capacity of segregation or separation of characters. ಅಲ್ಲೇನಾಗುತ್ತೆ, ಈ ಒಂದು ಹೈಬ್ರಿಡ್ ಇದರಲ್ಲಿ ರಿಪ್ರೊಡಕ್ಷನ್ ಬಂದಾಗ, ಫರ್ಟಿಲೈಸೇಷನ್ ಆಗುವಾಗ ಕ್ಯಾರೆಕ್ಟರ್ಸ್ ಅನ್ನ ಏನ್ ಮಾಡುತ್ತೆ, ಅದು ನೆಕ್ಸ್ಟ್ ಸೆಪರೇಟ್ ಆಗ್ತದೆ. ಎರಡು ಪೇರೆಂಟ್ ಇಂದ ಬರುವಂತ ಕ್ಯಾರೆಕ್ಟರ್, ಮೇಲ್ ಮತ್ತೆ ಫಿಮೇಲ್ ಪೇರೆಂಟ್ಸ್ ಏನಿದೆ, ಬರುವಾಗ ಏನಾಗುತ್ತೆ, ಸೆಪರೇಷನ್ ಆಗ್ಬೇಕಾದ್ರೆ ಗೇಮೆಟ್ ಫಾರ್ಮೇಶನ್ ಅಲ್ಲಿ ಏನಾಗುತ್ತೆ, ಸೆಪರೇಷನ್ ಆಗೋದಿಲ್ಲ. ಯಾವುದೋ ಒಂದು ತಳಿಗೆ ಒಂದು ಒಳ್ಳೆ ಗುಣ ಹೋಗುತ್ತೆ, ಇನ್ನೊಂದು ತಳಿಯಲ್ಲಿ ಏನಾಗುತ್ತೆ ಅಂತಹ ಒಂದು ಗುಣಮಟ್ಟ ಇರೋಲ್ಲ, ಡಿಸೈರ್ಡ್ ಕಂಡೀಷನ್ ಇರೋದಿಲ್ಲ. ಹಾಗಾಗಿ ಇದು ಒಂದು ಪ್ರಾಪರ್ಟಿ ಏನಾಗಿರುತ್ತೆ ಅಲ್ಲಿ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಸೊ ಈ ಒಂದು ಡಿಸ್ಅಡ್ವಾಂಟೇಜ್ ಇರೋದ್ರಿಂದ ಏನಾಗುತ್ತೆ, ಪ್ರತಿ ವರ್ಷ ಹೈಬ್ರಿಡ್ ವೆರೈಟೀಸ್ ಅನ್ನ ನಾವೇನ್ ಮಾಡ್ತೇವೆ, ಇಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ನಾವು ಸೊ ಇನ್ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್, ಸೊ ಫಾರ್ಮರ್ಸ್ ಸೊ ಸೆಲೆಕ್ಟ್ ದಿ ಅಪೋಮಿಕ್ಟಿಕ್ ಸೀಡ್ಸ್ ಇನ್ ಹೈಬ್ರಿಡ್ ವೆರೈಟೀಸ್ ಅಂತ ಕರಿತೇವೆ. ದಟ್ ಈಸ್, ಸೊ ದಿ ಹೈಬ್ರಿಡ್ ಬ್ರೀಡ್ಸ್ ಟರ್ನ್ಡ್ ಇನ್ ದಿ ವೇ ಆಫ್ ಅಪೋಮಿಕ್ಟಿಕ್ ಸೀಡ್ಸ್ ಅಂತ ಕರಿತೀವಿ. ಅರ್ಥ ಏನ್, ಈ ಹೈಬ್ರಿಡ್ ವೆರೈಟೀಸ್ ಇದೆ, ಬೇಗ ಕಳ್ಕೊಳ್ಬಿಡುತ್ತೆ ಗುಣವನ್ನ, ಆ ಕೆಪಾಸಿಟಿಯನ್ನ ಸ್ಟೋರ್ ಮಾಡಿದಾಗ. ಉಳಿಸ್ಕೊಳ್ಬೇಕು ಅಂದಾಗ ಏನ್ ಮಾಡ್ತಾ ಇದ್ದಾರೆ ಈಗ ಅಂತಂದ್ರೆ, ಈ ಹೈಬ್ರಿಡ್ ಸೀಡ್ಸ್ ಅನ್ನ ಅಪೋಮಿಕ್ಟಿಕ್ ವೇ ನಲ್ಲಿ, ಅಪೋಮಿಕ್ಸಿಸ್ ಕಂಡೀಷನ್ ಅಲ್ಲಿ ಹೇಗೆ ಅಪೋಮಿಕ್ಟಿಕ್ ಸೀಡ್ಸ್ ಬಂತೋ ವಿತೌಟ್ ಫರ್ಟಿಲೈಸೇಷನ್ ಆಗದೆ, ಹಾಗೆ ಈ ಹೈಬ್ರಿಡ್ ವೆರೈಟೀಸ್ ಅನ್ನ ನೆಕ್ಸ್ಟ್ ಏನ್ ಮಾಡ್ತಾರೆ, ಆ ವೇ ನಲ್ಲಿ ಅಪೋಮಿಕ್ಸಿಸ್ ವೇ ನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಈಗ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ನಾವು ಸೊ ಅಲ್ಲೇನಾಗಿದೆ, ಈಗ ನ್ಯೂ ಬ್ರೀಡ್ಸ್ ವಿತ್ ದಿ ಹೈ ಪ್ರೊಡಕ್ಟಿವಿಟಿ ಕೆಪಾಸಿಟಿ ಅಂಡ್ ರಿಟೈನಿಂಗ್ ದಟ್ ಕೆಪಾಸಿಟಿ ಫಾರ್ ಲಾಂಗ್ ಟೈಮ್ ಅಂತ ಕರಿತೇವೆ. ಹೆಚ್ಚು ದಿನಗಳವರೆಗೆ ಆ ಕೆಪಾಸಿಟಿಯನ್ನ ಉಳಿಸ್ಕೊಳ್ತಾ ಇದೆ. ಸೊ ದಿಸ್ ಈಸ್ ದ ಬ್ರೀಫ್ ಸಮ್ಮರಿ ಆಫ್ ದಟ್ ಒನ್ ಈಸ್ ಅಡ್ವಾಂಟೇಜಸ್ ಆಫ್ ಸೀಡ್ಸ್, ದೆನ್ ಡಾರ್ಮೆನ್ಸಿ ಕಂಡೀಷನ್ ಇನ್ ರೆಕಾರ್ಡೆಡ್ ಪ್ಲಾಂಟ್ಸ್, apomixis, polyembryony, etc. So now this is this completes the second chapter, sexual reproduction in flowering plants, and this is enough for today's class. Then I will take up the next chapter, human reproduction, in next class. Till then, goodbye.